ಲಕ್ಷ್ಮಿ ಮನೆಗೆ ಹೋಗಿ ಕರ್ಕೊ ಬಂದಿದ್ದವಳನ್ನ. ಸರಿ ಬನ್ನಿ ಒಳಗಡೆ. ನಾಷ್ಟ ಮಾಡಿದ್ರ ಎಲ್ರು? ಹ್ಞೂ ನಾಷ್ಟ ಆಯಿತು. ಬಿಸಿಬೇಳೆ ಬಾತ್ ಮಾಡಿದ್ಲು ಸೊಸೆ, ಅದೇ ತಿಂದೆ. ನಿಂದೇನ್ ಪಾರಿ? ಅಯ್ಯೋ ನೆನ್ನೆ ಮಿಕ್ಕಿದ ಅನ್ನ ಇತ್ತು, ಅದರಲ್ಲೇ ಚಿತ್ರಾನ್ನ ಮಾಡ್ಕೊಂಡು ತಿಂದೆ. ಲಿಂಗಮ್ಮಕ್ಕ ನೀವು? ಉಪ್ಪಿಟ್ಟು ಮಾಡಿದ್ಲು, ತಿಂದು ಬಂದೆ. ಏನ್ ನಿನ್ ಸೊಸೆ ಬರೀ ಉಪ್ಪಿಟ್ಟೆ ಮಾಡೋದ್ ಲಿಂಗಮ್ಮಕ್ಕ? ಏನ್ ಮಾಡ್ತಾಳೆ ಕೇಳಿದ್ರೆ ಅದೊಂದೇ ಬರೋದಲ್ವತ್ತೆ ಅಂತಾಳೆ. ನೋಡಿದ್ರೆ ಇವಳೇ ಪುಣ್ಯ ಮಾಡಿರ್ಬೇಕು. ಏನ್ ತಿಂಡಿ ಮಾಡ್ತಾಳೆ, ಏನು ಸಾಂಬಾರ್ ಮಾಡ್ತಾಳೆ, ಅದು ಮಾಡ್ತಾಳೆ, ಅದ್ರ ಭಾಷೆ ಒಂದು ಮಾತಾಡಲ್ಲ. ಅದಕ್ಕೆ ಬಾಯಿ ಬಡಿತಾ ಇದ್ಲು ಬೆಳಗ್ಗೆ ಬೆಳಗ್ಗೆನೆ. ಯಾಕೆ ಲಕ್ಷ್ಮಿ ಹಂಗೆ ಮಾಡ್ತೀಯಾ? ಪಾಪ ಅಲ್ವಾ ಹುಡುಗಿ? ಏನು ಮಾಡಲಿ, ನನಗೂ ಆಸೆನೇ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ಅವಳು ಕನ್ನಡ ಕಲೀಲಿ ಅಂತಾನೆ ನಾನು ಹಿಂಗೆ ಮಾಡ್ತಾ ಇರೋದು. ಬೇಗ ಕಳ್ಸ ನೀನೇನು ಕಳ್ಸಕ್ಕಾಗಲ್ವಾ? ಅದು ಮತ್ತೆ ಕಳ್ಸ ನೀನು, ಹೇಳ್ಕೊಡು. ಹೆಂಗೆ ಹೇಳ್ಕೊಡೋದು? ನನಗೆ ಅವಳ ಭಾಷೆನೇ ಅರ್ಥ ಆಗಲ್ಲ. ಸರಿ ಬಿಡು, ನಾಳೆಯಿಂದ ನಾನು ಮತ್ತೆ ಲಕ್ಷ್ಮಿ ಬಂದ್ಬಿಟ್ಟು ನಿಮ್ಮ ಸೊಸೆಗೆ ಕನ್ನಡ ಕಳಿಸ್ತೀವಿ ಬಿಡು. ಹೌದಾ? ನಿಜನಾ? ಅವಳೇನಾದ್ರೂ ಕಳಿಸ್ಬೋದೇನೋ, ನಾನು ನೋಡ್ತೀನಿ. ನೀ ಇಲ್ಲಂದ್ರೆ ಹೆಂಗೇನೆ ಗೀತಾ? ನೀನು ಬರಲೇಬೇಕಪ್ಪ. ಇಬ್ರು ಸೇರಿ ಕನ್ನಡ ಕಲಿಸಿದ್ರೆ 1 ತಿಂಗಳಲ್ಲೇ ಅವಳು ಪರ್ಫೆಕ್ಟಾಗಿ ಮಾತಾಡಬೇಕು. ಪರ್ಫೆಕ್ಟ್ ಅಲ್ಲ, ಏನೋ ಒಂದು. ಮುಚ್ಚಿರೋ ಬಾಯಿ, ಸ್ಟಾರ್ಟ್ ಆಯ್ತು ಇವ್ರದ್ದು. ಹೇಗಿದ್ಯಾ ಪವನು? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ? ಅದೇ ನೀವೇ ಒಂದು ಸ್ವಲ್ಪ ಅವಳಿಗೆ ಹೇಳ್ಕೊಡಿ, ಹೇಗೆ ಏನ್ ಮಾಡಬೇಕು ಮನೇಲಿ. ಅದು ಏನು ಗೊತ್ತಿಲ್ಲ ಅವಳಿಗೆ. ಮನೆಗೆ ಬಂದವ್ರಿಗೆ ಏನು ಕೊಡಬೇಕು, ಊಟ ಮಾಡಬೇಕಾ ಇಲ್ಲ ಕಾಫಿ ಅಷ್ಟೇ ಕೊಡೋದ? ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇವಾಗ ಅದೆಲ್ಲ ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕೇರ್ ಮಾಡಿಲ್ಲ. ಆದರೂ ನಿಮ್ಮನ್ನ ಕರ್ಸ್ಕೊಂಡು ಕೇಳ್ಕೊತೀನಿ ಎಲ್ಲ ಅಂತ ಹೇಳ್ದು. ಸ್ವಲ್ಪ ನೀಟಾಗಿ ಅದೆಲ್ಲ ಹೇಳ್ಕೊಡಿ. ನನಗಿನ್ನು ಕೆಲಸಕ್ಕೆ ಟೈಮ್ ಆಯ್ತಲ್ಲ, ನಾನಿನ್ನು ಹೋಗ್ಬೇಕು. ಇಷ್ಟೊತ್ತು ಕಾಯ್ದೆ ನಿಮಗೋಸ್ಕರ. ಅಯ್ಯೋ, ಇದಕ್ಕೆ ಕಾಯಕ್ ಹೋದ್ರಿ? ನಾವು ಹೇಳ್ಕೊಡ್ತಿದ್ದಲ್ಲ ಬಂದು. ನೀವ್ ಹೇಳ್ಕೊಡ್ತಿದ್ರಿ, ಇವಳು ಬಿಡ್ಬೇಕಲ್ಲ. ಅವ್ರು ಬರ್ತಾರೆ ಕೂತ್ಕೋ ಅಂತ ನಾನು ಕೂರಿಸ್ಬಿಡ್ತು. ಇನ್ನೂ ಟೈಮ್ ಆಯ್ತಾ ಬರ್ತಾ ಇದೆ. ಇಲ್ಲೆಲ್ಲ ನೀಟಾಗಿ ಹೇಳ್ಕೊಟ್ಟು ಹೋಗಿ. ಮತ್ತೆ ನನಗೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತಾಳೆ ಏನೇನು ಬೇಕು ಅದೆಲ್ಲ ಲೀಸ್ಟ್ ಕೊಟ್ಬಿಡ್ತಾಳೆ ಅವಳು. ನಾವು ಬಂದ್ಬಿಡ್ತೀನಿ. ಅಂಥದ್ದೇನಿಲ್ಲ ಹುಡುಗಿ ನೋಡೋದ್ರಲ್ಲಿ. ಹುಡುಗಿ ನೋಡೋದು ಜಸ್ಟ್ ಕಾಪಿ ಅಷ್ಟೇ. ಅಂಥದ್ದೇನು ತಲೆ ಕೆಡಿಸ್ಕೊಬಿಡಿ. ಇದ್ರಲ್ಲೆಲ್ಲ ಏನೂ ಇಲ್ಲ. ಏನು ಹುಡುಗಿ ಮನೆಗೆ ಹೋಗೋದಾದ್ರೆ ಏನೋ ಸ್ವಲ್ಪ ಸಂಪ್ರದಾಯ ಅದು ಇದು ತಗೊಂಡೋಗೋದಿರುತ್ತೆ, ಅದೆಲ್ಲ ಇರುತ್ತೆ. ಅದೆಲ್ಲ ಏನೂ ಇಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ಸರಿ, ಹಾಗಾದ್ರೆ ನಾಳೆ ಬರಲಾ? ಟಿಫನ್ ಅಲ್ಲಿ ಒಳಗಿಟ್ಟಿದ್ದೀನಿ. ಇವತ್ತು ಟಿಫನ್ ಬೇಡ, ಆದ್ರೆ ನಾನು ಬೇಗ ಬರ್ತೀನಿ. ನೋಡ್ತೀನಿ, ಈಗಲೇ ಟೈಮ್ ಆಯ್ತಲ್ಲ, ಈಗಷ್ಟೇ ತಿಂದಿದ್ದೀನಿ. ಬರ್ತೀನಿ. ಪಾರಿ ಹೇಳು ಪಾರಿ, ಕನ್ನಡ ಕಲಿಸ್ತೀಯಲ್ಲ ನನ್ನ ಸೊಸೆಗೆ. ಬಂದು ಡೈಲಿ ಮಿಸ್ ಮಾಡದಂಗೆ ಬರಬೇಕು. ಡೈಲಿ ನೀನು ಒಂದು ಟೈಟೇಬಲ್ ಇಟ್ಕೊಬಿಡು, ನನ್ನ ಸೊಸೆಗೆ ಇಷ್ಟು ಟೈಮಲ್ಲಿ ಬಂದ್ಬಿಟ್ಟು ಕನ್ನಡ ಕಲಿಸ್ತೀನಿ ಅಂತ. ಅಯ್ಯೋ, ಕಲಿಸ್ಕೊಡ್ತೀನಿ ಅಂತ ಹೇಳಿದ ತಡಾಯ್ತಲ್ಲ, ಬರೀ ಅದನ್ನೇ ಮಾತಾಡ್ತಿದ್ಯಾ? ನೀವಿಬ್ರು ಬಂದು ಕನ್ನಡ ಕಲಿಸಿಲ್ಲ ಅಂದ್ರೆ ಅವಳಿಗೆ ನೋಡಿ ನಾಳೆಯಿಂದ ನಿಮ್ಮ ಇಬ್ಬರಿಗೆ ಏನು ಮಾಡ್ತೀನಿ ಅಂತ. ಅಯ್ಯೋ, ಇದು ಒಳ್ಳೆ ತಮಾಷೆ ಆಯ್ತಲ್ಲ. ಇರ್ಲಲ್ಲ, ಅದು ಇರ್ಬೇ ಬಿಟ್ಕೊಂಡ್ರು ಅಂತ ಅವಳು ಹೇಳಿದ. ಅವಳನ್ನ ಕೇಳು, ನನ್ನ ಯಾಕೆ ಹೇಳ್ತಾ ಇದೆಯಾ? ಅಯ್ಯೋ ಹೋಗ್ಬಿಡು, ನಾನು ಕಳ್ಸ್ಕೊಡ್ತೀನಿ. ಅವಳು ಬಂದಿಲ್ಲ ಅಂದ್ರೆ ನಾನೇ ಕಳ್ಸ್ಕೊಡ್ತೀನಿ. ಇಲ್ಲ ನಮ್ಮ ಮನೆ ಕಳಿಸು, ನಾನು ಡೈಲಿ ಇಷ್ಟೊತ್ತಿಗೆ ಕಳಿಸು. ಫೋನ್ ಮಾಡಿದಾಗಲ್ಲ ಫೋನ್ ಮಾಡಿ ಹೇಳ್ತೀನಿ ಕಳಿಸು ನಿನ್ನ ಸೊಸೆನ ಅಂತ. ಅವಾಗ ಕನ್ನಡ ಕಳ್ಸ್ಕೊಡ್ತೀನಿ ಬಿಡೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಈಗ ನಿಮ್ಮ 3 ಜನಗೆ ಲಕ್ಷ್ಮಿ ಸೊಸೆದು ಕನ್ನಡ ಕಳ್ಸಕ್ಕೆ ಮಾತಾಡಕ್ಕೆ ಕರ್ತಿದ್ದ ಇಲ್ಲಿ? ಇಲ್ಲ, ನಾನು ಅವತ್ತು ಹೇಳ್ದಲ್ಲ, ಒಂದು ಹುಡುಗ ನೋಡ್ಕೊಬಂದೆ, ಚೆನ್ನಾಗಿದ್ದಾನೆ ಆ ಹುಡುಗ, ಮನೆಗೆ ಬರ್ತಾರೆ, ಫೋನ್ ಮಾಡಿ ಹೇಳಿದ್ರೆ ಅವ್ರು ಬರ್ತಾರೆ. ಫೋನ್ ಮಾಡಿ ಕೇಳಿದ್ದಾರೆ. ಹುಡುಗಿ ಓಕೆ ಅಂದರೆ ಮನೆಗೆ ನೋಡೋಕೆ ಬರ್ತಾರಂತೆ. ಅದೇ ಮನೆಗೆ ನೋಡೋಕೆ ಬರ್ತಾರೆ. ಏನೇನು ಮಾಡಬೇಕು, ಏನು ಅಡುಗೆ ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ಹೇಳ್ಕೊಡ್ತೀರಾ? ಇದ್ಯಾವ ಥರ ಹುಚ್ಚಿ? ನೀನೇನು ಹುಡುಗಿ ನೋಡಕ್ಕೆ ಹೋಗ್ತಿದ್ಯಾ ನಿನ್ನ ಮಗನಿಗೆ? ಇಲ್ಲ ತಾನೇ ಅಷ್ಟೊಂದು ಇದು ಮಾಡೋಕ್ಕೆ? ಆ ಥರ ಏನಿಲ್ಲ, ಸುಮ್ಮನೆ ಇರು. ಈ ಜಸ್ಟ್ ಕಾಪಿ ಕೊಟ್ಟು ಹುಡುಗಿ ತೋರಿಸೋದಷ್ಟೇ. ಅಡುಗೆ ಏನು ಮಾಡೋಕ್ಕಾಗಲ್ಲ. ಅವ್ರು ಏನಾದರೂ ಒಪ್ಪಿಗೆ ಇದ್ದರೆ ಮಾತ್ರ. ತುಂಬ ದೂರದಿಂದ ಬರ್ತಾರೆ ನೋಡು, ಅವ್ರಿಗೆ ಬೇಕಾದರೆ ಊಟ ಮಾಡೋ ಅಂತ ಹೇಳ್ಬೋದು, ಅಡುಗೆ ಮಾಡ್ಬೋದು. ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ಬೋದು. ಇದು ಆ ಥರ ಏನಿಲ್ಲ. ಪಕ್ಕ ಇದ್ದರೆ ಕಾಪಿ ಕೊಟ್ಟು ಕಳಿಸ್ತಾರೆ. ಹೌದು, ಅವ್ರೇನಾದ್ರು ತುಂಬ ದೂರ ಇದ್ದರೆ ಒಂದು ಇಡೀ ದಿನನೇ ಬರೋಕ್ಕೆ ಬೇಕು ಅನ್ನೋಕ್ಕೆ ಅಡುಗೆ ಮಾಡಬೇಕು. ಯಾಕಂದರೆ ಅವ್ರು ತುಂಬ ದೂರದಿಂದ ಬಂದಿರ್ತಾರೆ, ಯಾವ ಹೋಟ್ಲು ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಅದಕ್ಕೆ ಅವ್ರಿಗೆ ಅಡುಗೆ ಮಾಡ್ತಾರೆ. ಇವರೇನೋ ಹತ್ರ ಇದ್ದಾರೆ ಅಲ್ವಾ, ಬೇಕಾಗಿಲ್ಲ. ಒಂದು ಜಸ್ಟ್ ಕಾಪಿ ಕೊಟ್ಟರೆ ಸಾಕು. ಕಾಪಿ ಕೊಟ್ಬಿಟ್ಟು ಸ್ವಲ್ಪ ಸ್ವೀಟ್ಗಳು ಇಟ್ಬಿಟ್ಟು ಕೊಟ್ಟರೆ ಆಯಿತು. ಇನ್ನು ಅವರೇ ಸಂಪ್ರದಾಯ ಪ್ರಕಾರ ಹುಡುಗಿಗೆ ಏನೇನು ಹಣ್ಣು ಹೂವು ಇಷ್ಟ ಆದರೆ ಅದೆಲ್ಲ ತಂದು ಕೊಡ್ಬೋದು. ಹೌದಾ? ನಾವೇನು ಮಾಡೋದಿಲ್ವಾ? ಮತ್ತೆ ಅಡುಗೆ ಮಾಡೋದು ಕೊಡೋದು? ಇವ್ರು ಬಂದಾಗ ನಾವು ಅಡುಗೆ ಮಾಡಿ ತಿನ್ಸ್ ಕಳಿಸಿದ್ದು. ಅಂದರೆ ನಿಮ್ಮ ಮನೆಗೂ ಅವ್ರ ಮನೆಗೂ ತುಂಬ ದೂರ ಇದೆ. ಅದಕ್ಕೆ ನೀವು ನಿಮ್ಮ ತಾಯಿ ಕಡೆಯವರು ಯೋಚನೆ ಮಾಡಿ ಅಡುಗೆ ಮಾಡೋಣ ಇವ್ರನ್ನ ಕೇಳ್ಕೊಂಡು ಮಾಡಿರ್ತಾರೆ. ನನ್ನ ನೋಡಕ್ಕೆ ಬಂದಾಗೂ ಒಂದು ಲೋಟ ಕಾಪಿ ಕೊಟ್ಟೆ ಅಷ್ಟೇ. ಈ ಕಾಪಿ ಎಲ್ಲ ನೀರು ಸತ ಕೊಟ್ಟಿರಲ್ಲ ಅನ್ಸುತ್ತೆ ಬಿಡು. ನೀರೆಲ್ಲ ಕಾಪಿ ಕೊಟ್ಟಿದ್ದು, ಅದ್ರ ಜೊತೆ ಮಿಕ್ಸರ್ ಕೊಟ್ಟಿದ್ದು, ಆಮೇಲೆ ಒಂದು ಜ್ಯೂಸ್ ಬಾಟ್ಲು ಕಾಫಿ ಕುಡಿಯೋದವ್ರಿಗೆ ಜ್ಯೂಸ್ ಬಾಟ್ಲು ತಂದಿಟ್ಟಿದ್ದು ನಮ್ಮ ಪಪ್ಪ. ನನಗಿನ್ನೂ ನೆನಪಿದೆ. ಈಗ ಒಬ್ರೊಬ್ರು ಹೆಂಗೆ ಅಂದರೆ, ಈಗ ಹುಡುಗಿ ನೋಡಿರಲ್ಲ, ಹುಡುಗಿ ನೋಡೋ ತಕ್ಷಣ ಒಪ್ಕೊಳ್ಳೋಕೆ ಇಷ್ಟ ಆಗಿರಲ್ಲ ಅಂಥವ್ರು ಕಾಫಿ ಕುಡಿದು ಹಂಗೆ 5 ನಿಮಿಷದಲ್ಲೇ ಹೊರಟು ಬಿಡ್ತಾರೆ. ಹುಡುಗಿ ಇಷ್ಟ ಆದರೆ ಒಂದು ಅರ್ಧ ಗಂಟೆ ಆದರೂ ಅಳ್ಳಾಡೋದಿಲ್ಲ ಪ್ಲೇಸ್ನ ಬಿಟ್ಟು. ಆವಾಗ ನಮಗೆ ಅರ್ಥ ಆಗುತ್ತೆ, ಓ ಇವರು ಇನ್ನೂ ಲೇಟ್ ಮಾಡ್ತಾರೆ, ಆವಾಗ ಅಡುಗೆ ಮಾಡಬೇಕು ಅಂತ ನಮಗೇನಾದ್ರೂ ಅನಿಸುತ್ತೆ. ಇಲ್ಲ ಅವ್ರನ್ನ ಕೇಳಿಬಿಡೋದು, ಅಡುಗೆ ಮಾಡ್ತೀವಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಒಂದು ಮಾತು ಹೇಳೋದು. ಹ್ಞೂ ಅಂದರೆ ಸರಿ ಅಡುಗೆ ಮಾಡೋದು, ಇಲ್ಲ ನಾವು ಹೊರಡ್ತೀವಿ ಅಂದರೆ ಸರಿ ಆಯಿತು ಅನ್ನೋದು. ಓ ಇಷ್ಟೇನಾ? ಹ್ಞೂ ಅಷ್ಟೇ. ನಿನ್ನ ಮಗಳಿಗೆ ಚೆನ್ನಾಗಿ ಸ್ಯಾರಿ ಉಡಿಸಿ ಚೆನ್ನಾಗಿ ಮೇಕಪ್ ಮಾಡಿಸಿ ಕಾಪಿ ಕೊಟ್ಟು ಕಳಿಸೋದು. ನನ್ನ ಹತ್ರನೂ ಇಷ್ಟೇ ಮಾಡಿದ್ರು. ಬಟ್ ನನಗೆ ಊಟ ಎಲ್ಲ ಕೊಟ್ಟಿದ್ದು ನೆನಪಿತ್ತಲ್ಲ, ಅದಕ್ಕೆ ಕನ್ಫ್ಯೂಸ್ ಆಯಿತು. ಇವ್ರು ನೋಡಿದ್ರೆ ಕಾಪಿ ಕೊಡೋದಷ್ಟೇ, ಊಟ ಕೊಡೋದಿಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ಏನೋ ತಲೆ ಕೆಟ್ಟೋಯ್ತು ನನಗೆ. ಅದಕ್ಕೆ ನಿಮಗೆ ಬರೋಕ್ಕೆ ಹೇಳಿದೆ.
ಅಲ್ಲಾಗಿತ್ತ ನಿನಗೇನಾಯ್ತು? ಅಡಿಗೆ ಆಗ್ಲಿಂದ ನೋಡಿದ್ರೆ ಊಟ ಊಟ ಊಟದೇ ಚಿಂತೆ ಅಂತ ಹೇಳ್ತಿದ್ಯಾ. ಮದುವೆ ಮಾಡ್ತಾ ಇದೆಯಾ ಇಲ್ಲಿ? ಮದುವೆ ಏನು ಮಾಡ್ತಾ ಇಲ್ಲಲ್ಲ, ಬರೀ ಹೆಣ್ಣು ನೋಡೋ ಶಾಸ್ತ್ರ ಮಾಡ್ತಾ ಇದ್ದೀರಾ ಅಷ್ಟೇ. ಮದುವೆ ಮಾಡಕ್ ಇನ್ನೂ ಬೇಜಾನ್ ಟೈಮ್ ಇದೆ. ಮದುವೆಗೆ ಎಷ್ಟು ಓಡಾಡಬೇಕೋ ಗೊತ್ತಿಲ್ಲ. ನೀವೆಲ್ಲ ಇರ್ತೀರಲ್ಲ, ನೀವು ಓಡಾಡಬೇಕು. ನೀವೇನು ಸುಮ್ಮನೆ ಕೂರಕ್ಕೆ ಬಿಡೋದಿಲ್ಲ ನಾನು, ವಯ್ಯಾರ ಮಾಡ್ಕೊಂಡು. ನೋಡಿದ್ರೇನೆ ಗೊತ್ತಾಗ್ತದೆ. ಇವಾಗಲೇ ಇಷ್ಟು ಬಿಲಿ ಬಿಲಿ ಅಂತ ಓಡಾಡ್ತಾ ಇದೆಯಾ, ಬರೀ ಇದಕ್ಕೇನೆ ನಮ್ಮನ್ನ ಕರ್ಸಿದ್ಯಾ. ಇನ್ನು ಮದುವೆಗೆ ನಮ್ಮನ್ನ ಬಿಡ್ತೀಯಾ? ಅಂದಂಗೆ ನಿನ್ನ ಮಗಳು ಏನಂದ್ಲು? ನಿನ್ನ ಮಗಳನ್ನ ಕೇಳ್ದಾ? ಹಾಂ, ಮಗಳನ್ನ ಕೇಳಿದೆ. ಅವಳಿಗೆ ಅನ್ಸಿದ್ನ ಅವಳು ಹೇಳಿದಾಳೆ. ಏನೋ ನಿಮ್ಮ ದೊಡ್ಡವರು ನೀವು ತಿಳಿದಂಗೆ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿದ್ದಾಳೆ. ಅವ್ರ ಅಪ್ಪನ ಕೈಲೇ ಹೇಳಿಸ್ದೆ. ನಾನು ಹೇಳಕ್ ಹೋಗಿಲ್ಲ. ನಾನು ಹೇಳಿದ್ರೆ ಎಲ್ಲಿ ಬಾಯಿ ಬಡಿತಾಳೋ. ಈಗದ ಕಾಲದ ಮಕ್ಳ ಹತ್ರ ಹೇಳಕ್ ಹೋದ್ರೆ ಬಾಯಿ ಬಡಿತಾರಲ್ಲ, ಅದನ್ನ ಟಿ ವಿಲಿ ನೋಡ್ಬಿಟ್ಟು ನಾನು ಏನೋ ಅನ್ಕೊಬಿಟ್ಟಿದ್ದೆ. ಅವಳು ನೋಡಿದ್ರೆ ಚೆನ್ನಾಗಿ ಆನ್ಸರ್ ಕೊಟ್ಲು. ನೋಡಿ ಪಪ್ಪ, ನೀವು ನಿಮ್ಗೆ ಇಷ್ಟ ಆದರೆ ಓಕೆ, ಮಮ್ಮಿ ನೋಡಿದಾರಲ್ಲ ಹಂಗೆ ಹಿಂಗೆ ಅಂತ ಆನ್ಸರ್ ಕೊಟ್ಲು. ತುಂಬ ಖುಷಿ ಆಯ್ತು ನನಗೆ, ನನ್ನ ಮಗಳು ಈ ಥರನೋ ಅಂತ. ಆ ಸೀರಿಯಲ್ ನೋಡಿ 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 ನಿನ್ನ ಮಗಳ ಮೇಲೆ ಡೌಟ್ ಪಟ್ರೆ ಅಷ್ಟೇ. ಮತ್ತೆ ಡೌಟ್ ಅಂತಲ್ಲ, ಎಲ್ಲ ಹುಡುಗಿರು ಹಿಂಗೆ ಇರ್ತಾರೇನೋ, ಮದುವೆ ವಿಷಯ ಹೇಳಿದಂಗೆನೆ ಬೇಡ ಆಗಲ್ಲ, ನೀನು ಬೇಜಾನ್ ಟೈಮ್ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾರೇನೋ ಅನ್ಕೊಂಡಿದ್ದೆ. ಇವಳು ನೋಡಿದೆ, ಮಮ್ಮಿಗೆ ಇಷ್ಟ ಆಗಿದ್ಯಾ, ಸರಿ ನೀವೆಲ್ಲ ನೋಡಿ ನಿಮಗೆ ಇಷ್ಟ ಆಯ್ತಾ, ಆಮೇಲೆ ನಾನು ಒಂದ್ಸಲಿ ನೋಡ್ತೀನಿ, ನನಗೆ ಇಷ್ಟ ಆದರೆ ಹೇಳ್ತೀನಿ ಅಂತ ಓಪನ್ ಆಗಿ ಹೇಳ್ದು. ಈಗದ ಮಕ್ಕಳೇ ಹಂಗೆ ಓಪನ್ ಆಗಿ ಹೇಳೋದು. ಇಲ್ಲ ನಿನ್ನಂಗೆ ಹಾಂ ಇಲ್ಲ ನಾಚ್ಕೊಂಡಿರ್ತಾರೆ. ಬಾ, ನಾನೇ ನಾಚ್ಕೊಂಡಿರೋದ, ನೀವೇನು ನಾಚ್ಕೊಂಡಿತ್ತಿಲ್ವಾ ಅವಾಗ? ನಾನು ನಾಚ್ಕೊಂಡಿದ್ದೆಪ್ಪ, ಅದಕ್ಕೆ ಹೇಳಿದ್ದು. ನಾನು ನಾಚ್ಕೊಂಡಿದ್ದೆ. ಅಯ್ಯೋ, ಇವ್ರ ಭರತಿಗೆ ಕಾಫಿ ಕೊಡೋಕ್ಕೆ ನನಗೆ ಮನಸ್ಸಾಗ್ತಿದ್ದಿಲ್ಲ. ಯಾಕೋ ಒಂಥರ ಭಯ ಭಯ, ಏನೋ ಒಂಥರ. ಈಗ ಹುಡುಗಿರ ಆ ಥರ ಇಲ್ಲ ಬಿಡು, ಫುಲ್ ಸ್ಪೀಡ್ ಇದ್ದಾರೆ. ಇನ್ನು ನಿಮ್ಮದು ಲಿಂಗಮ್ಮಕ್ಕ? ನಂದೇನಿಲ್ಲ, ಗೌಡ್ರು ಬರುವಾಗ ನಾನೇನು ನೋಡೇ ಇಲ್ಲ. ಮುಖ ಹೆಂಗಿದೆ ಅಂತಾನೆ ನೋಡಿಲ್ಲ. ಕಾಫಿ ಕುಡಿಯೋತಿಗೆ ನನಗೆ ಅವಾಗೆಲ್ಲರಿಗೂ ನಾಚಿಕೆ ಅಲ್ವಾ, ಏನು ತಲೆ ಎತ್ತಿ ನೋಡ್ತಾ ಇರ್ತಿಲ್ಲ. ಗಂಡು ಹೆಂಗಿದ್ದಾನೆ, ಕಪ್ಪಿದನ ಬಿಳಿದನ ಚೆನ್ನಾಗಿದ್ದಾನ, ನೋಡೋಕ್ಕೆ ತೆಳ್ಳಗಿದಾನ ದಪ್ಪದನ, ಏನು ನೋಡ್ತಾ ಇದ್ದಿಲ್ಲ. ತಲೆ ಬಗ್ಸ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಅಪ್ಪ ಅಮ್ಮ ಹ್ಞೂ ಅಂದರೆ ಹ್ಞೂ ಅಷ್ಟೇ ಒಪ್ಕೊಂಡು ಬರ್ತಾ ಇದೆ ಅಷ್ಟೇ. ನಮ್ಮ ಅಪ್ಪ ಅಮ್ಮ ನಾನು ನೋಡೇ ಇಲ್ಲ ಇವ್ರನ್ನ ಹೆಂಗಿದ್ದಾರೆ ಅಂತ, ಹಂಗೆ ಒಪ್ಕೊಂಡೆ. ನಾನು ಅಷ್ಟೇ ಬರೀ ಫೋಟೋದಲ್ಲಿ ನೋಡಿದೆ ಅಷ್ಟೇ, ಕಣ್ಣೆತ್ತು ನೋಡಿಲ್ಲ. ನನಗೂ ಏನೋ ನಾಚಿಕೆ ಆಗ್ಬಿಡ್ತು. ಈಗ ನೀನೇನು ಮಾಡ್ತೀಯ ಅಂದರೆ, ನಿನಗೀಗ ಹುಡುಗ ತುಂಬ ಇಷ್ಟ ಆಗಿದೆ, ನಿಮ್ಮ ಮನೆಯವ್ರಿಗೆ ಇಷ್ಟ ಇದೆ, ಅವ್ರ ಮನೆಗೆ ಇಷ್ಟ ಇದೆಯಲ್ವೋ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಹುಡುಗಿ ನೋಡಿರಲ್ಲ ಅಲ್ವಾ? ಇಲ್ಲ ಹುಡುಗನಿಗೆ ತುಂಬ ಇಷ್ಟ ಆಗಿದೆ. ಹುಡುಗನ ಜೊತೆ ನಾನು ಡೈರೆಕ್ಟಾಗಿ ಮಾತಾಡ್ಬಿಟ್ಟೆ. ಹುಡುಗ ಒಪ್ಪಿಗೆ ಇದೆ, ಯಾಕಂದರೆ ಇವಳನ್ನ ತೋರಿಸ್ದೆ. ಆವಾಗ ಚೆನ್ನಾಗಿದ್ದಾಳೆ ಹುಡುಗಿ, ನನಗೆ ಇಷ್ಟ ಇದ್ದಾಳೆ, ಇವಳನ್ನ ನೋಡಿದ್ದೀನಿ ನಾನು ಫಸ್ಟಿಂದ, ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಒಪ್ಕೊಬಿಟ್ಟ. ಸರಿ ಅಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಅಂತ ಆ ಹುಡುಗನೇ ಹೇಳಿದ್ದು. ಹೌದಾ? ಹಾಗಾದರೆ ಒಂದು ಕೆಲಸ ಮಾಡು, ನೀನು ಫೋನ್ ಮಾಡಿಬಿಟ್ಟು ಅವ್ರಿಗೆ ಕೇಳು, ನೀವು ಬರ್ತೀರಲ್ವಾ ಅಡುಗೆ ಗಿಡಿಗೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡೋದಾ ಹಂಗೆ ಹಿಂಗೆ ಅಂತ ಕೇಳು ಅಷ್ಟೇ. ಹಂಗೇನಾದರೂ ಮಾಡೋದಾದರೆ ಒಂದು ಎಷ್ಟು ಜನ ಬರ್ತಾರೆ, ಒಂದು 3-4 ಜನ, ಇಲ್ಲ ಒಂದು 10 ಜನ ಒಳಗೆ ಅನ್ಕೋ. 10 ಜನ ಕಡೆಗೆ ನಾವು 4 ಜನ ಸೇರಿಬಿಟ್ಟು ಬೇಗ ಮಾಡಿಬಿಡೋಣ. ಒಂದು ಅನ್ನ ಸಾಂಬಾರು ಉಪ್ಪಿನಕಾಯಿ ಹಪ್ಪಳ ಸಾಕಲ್ವಾ? ಪಲ್ಯ ಪಲ್ಯ ಒಂದು. ಸರಿ, ಯಾಕಂದರೆ ಕೇಳಿ ನೋಡ್ತೀನಿ, ಫಸ್ಟ್ ಕೇಳಿ ನೋಡ್ಬಿಟ್ಟು ಹೇಳೋಣ ಅವ್ರಿಗೆ. ಆಮೇಲೆ ಇನ್ನೂ ಟೈಮ್ ಇದೆಯಲ್ಲ, ಅವರು ನಾಡ್ದು ಬರ್ತೀನಿ ಅಂದಿದ್ದಾರೆ, ಇನ್ನೂ ಟೈಮ್ ಇದೆಯಲ್ಲ, ನಾಳೆ ಕೇಳ್ಕೊತೀನಿ. ಕೇಳೋದೇನು ಬೇಡ, ಒಂದು ಕೆಲಸ ಮಾಡು, ನೀನು ಅವ್ರಿಗೆ ಏನೂ ಕೇಳಬೇಡ. ಅವ್ರಿಗೆ ಏನಿದ್ರು ಹುಡುಗಿ ಇಷ್ಟ ಆಗುತ್ತೆ, ನನಗೆ ಗೊತ್ತು. ನಿನ್ನ ಮಗಳನ್ನ ಖಂಡಿತ ಒಪ್ಕೋತಾರೆ ಅವರು. ನೀನೇ ಹೇಳ್ದಲ್ಲ ಇವಾಗ, ಹುಡುಗ ನೋಡಿ ಇಷ್ಟಪಟ್ಟಿದ್ದಾನೆ, ಇನ್ನು ಅವ್ರ ಅಪ್ಪ ಅಮ್ಮನ ಒಪ್ತಾರೆ. ಮಗ ಒಪ್ಪಿದ್ದಾನೆ ಅಂದಮೇಲೆ ತಂದೆ ತಾಯಿ ಒಪ್ಪಲೇಬೇಕು. ಇವಾಗ ನೀನೇನು ಮಾಡಂದ್ರೆ, ಸುಮ್ಮನೆ ಅಡುಗೆ ಮಾಡಿಬಿಡು, ನಾವು 4 ಜನ ಸೇರಿಬಿಟ್ಟು ಅಡುಗೆ ಮಾಡೋಣ. ಅವ್ರು ಹೋಗೋ ಟೈಮಲ್ಲಿ ಇಲ್ಲ ಪರವಾಗಿಲ್ಲ ಊಟ ಮಾಡಿ ಅಂತ ಫೋರ್ಸ್ ಮಾಡೋಣ. ಊಟ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ನಮ್ಮ ಮನೆಗೆ ಹಂಚ್ಕೊಂಡು ಊಟ ಮಾಡ್ಕೊಳ್ಳೋಣ. ಅವಳು ಹೇಳೋದು ಸರಿ ಇದೆ ನೋಡು, ಕೇಳೋದೇನು ಬೇಡ ಅನಿಸ್ತಾ ಇದೆ. ಸರಿ ಆಯ್ತು, ಹಂಗೆ ಮಾಡೋಣ ಬಿಡಿ. ಅಂದಂಗೆ ನಿನ್ನ ಮಗಳಲ್ಲಿ ಕಾಣ್ತಾನಿಲ್ಲ, ಇವತ್ತು ರಜೆ ಅಲ್ವಾ? ರಜಾನೇ, ಏನೋ ಕೆಲಸ ಇದೆ ಅಂತ. ಅಯ್ಯೋಯ್ಯೋ ಟೈಮ್ ಆಗೋಯ್ತು ಅಮ್ಮ, ಬೇಗ ಹೋಗ್ಬೇಕು ಅಂತ ಹೇಳ್ಕೊಂಡು ಓಡೋಗ್ಬಿಟ್ಲಪ್ಪ. ಹೌದಾ? ಸರಿ ಬಿಡು. ನೀನ್ಯಾಕೆ ಆಗ್ಲಿಂದ ನಿಂತಿದ್ಯಾ? ಕೂತ್ಕೋ ಬಾ. ಕೂತು ಬೇಜಾರಾಯ್ತು. ಸ್ವಲ್ಪ ಕೇಸರಿ ಬಾತ್ ಮಾಡಿದ್ದೆ, ಹಾಕೊಂಡು ಬರ್ತೀನಿ ರೀ. ಕೇಸರಿ ಬಾತಾ? ಹೂನೇ, ಕೇಸರಿ ಬಾತ್. ಅದ್ಯಾಕೆ ಹಂಗೆ ಬಾಯ್ ಬಡಿತಿದ್ಯಾ? ಏನಿವತ್ತು ಬೆಳಗ್ಗೆ ಕೇಸರಿ ಬಾತ್ ಮಾಡ್ಬಿಡ್ತೀಯಾ? ಏನಿಲ್ಲ, ನನ್ನ ಮಗಳೇ ಹೇಳಿದ್ದು ಸ್ವಲ್ಪ ಮಾಡಿ ಮಮ್ಮಿ ನಾನು ತಿನ್ಕೊಳ್ತೀನಿ ಅಂತ, ಅದನ್ನೇ ನಾಷ್ಟ ಮಾಡ್ಕೊಂಡು ಹೋದ್ಲು ಅವಳು. ನಾನು ಮಾತ್ರ ದೋಸೆ, ನಮ್ಮಿಬ್ಬರಿಗೆ ದೋಸೆ ಉಳ್ಕೊಂಡೆ. ಅವಳಿಗೆ ಕೇಸರಿ ಬಾತ್ ಬೇಕಂತ, ಏನು ದೋಸೆ ಬೇಡ ಅಂತ ಹೇಳ್ಬಿಟ್ಟು ಕೇಸರಿ ಬಾತ್ ತಿಂದೋಗಿದ್ದಾಳೆ. ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಸಾಯಂಕಾಲಕ್ಕೂ ಆಗುತ್ತೆ ಅಂತ. ನೀವೆಲ್ಲ ಬರ್ತೀರಾ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ಮಾಡಿದ್ದೆ, ಹಾಕೊಂಡು ಬರ್ತೀನಿ ರೀ. ಬಾರೆ, ಅದೆಲ್ಲ ಬೇಡ, ಮನೆಗೆ ಹೋಗ್ಬೇಕು. ಅವಳು ಬಾಯಿ ಬಡಿತಾ ಇರ್ತಾಳೆ, ಮತ್ತೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲರನ್ನ ಹೆಂಗೆ ಸಂಭಾಳಿಸ್ತಾಳೆ ಅವಳು. ನಿಮ್ಮ ಸೊಸೆ ಹಾಡೆಲ್ಲ ಸಂಭಾಳಿಸ್ತಾಳೆ ಬಿಡಿ. ಹಾಡು ಕೇಳಿ ಅವ್ರು ಹುಚ್ಚರಾಗ್ಬಿಟ್ಟಿದ್ದಾರೆ ಎಲ್ಲರೂ. ನಿಂಗೆ ಮಾಡಕ್ಕೆ ಬೇರೆ ಕೆಲಸ ಐತಿಲ್ಲ ನೋಡು. ಅಯ್ಯೋ ಸುಮ್ಮನೆ ತಿನ್ನಿಯಪ್ಪ. ಅಲ್ಲನೇ, ಇದ್ರಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಜಾಸ್ತಿ ಹಾಕೋದಲ್ವಾ? ಏನಂದ್ರೆ ಗೋಡಂಬಿ ದ್ರಾಕ್ಷಿನ? ನಿನಗೆ ಜಾಸ್ತಿ ಕೊತ್ತಂಬರಿ ಹಾಕೊಂಡು ತಗೊಳ್ಬೇಕಿತ್ತು. ಹೋಗೆ. ಮತ್ತೆ ಕೊಟ್ಟಿರೋದನ್ನ ತಿನ್ನೋದು ಬಿಟ್ಟು ನೀನು ಗೋಡಂಬಿ ದ್ರಾಕ್ಷಿ ಜಾಸ್ತಿ ಹಾಕ್ಬಿಡಬೇಕಿತ್ತು ಅಂತ ಹೇಳ್ತಿದ್ಯಾ? ತುಂಬ ಚೆನ್ನಾಗಿದೆ ಗೀತಾ. ಥ್ಯಾಂಕ್ಸ್ ಕಣೆ. ನೀನು ಸ್ವಲ್ಪ ಹಾಕೊಂಬರೋದಲ್ವಾ? ಇಲ್ಲ, ನಾನು ಈಗಷ್ಟೇ 2 ದೋಸೆ ತಿಂದೆ, ಮತ್ತೆ ಅದು ಸ್ವಲ್ಪ ತಿಂದೆ ಹಾಕೊಂಡು ಹೊಟ್ಟೆ ತುಂಬ ಆಗ್ಬಿಟ್ಟಿದೆಪ್ಪ, ಆಗಲ್ಲ. ಅಂದಾಗ ನಾನು ಟೌನಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಬರ್ತೀರಾ? ಟೌನ್ಗಾ? ನಾಳೆನಾ?
ಸರಿ ನೋಡ್ಬಿಟ್ಟು ಹೇಳ್ತೀನಿ. ಫೋನ್ ಮಾಡ್ತೀನಿ ಸಾಯಂಕಾಲ, ಇಲ್ಲ ಬೆಳಗ್ಗೆ ಬರ್ತೀನಿ, ಬೆಳಗ್ಗೆನೇ ಫೋನ್ ಮಾಡ್ತೀನಿ ಯಾವುದಕ್ಕೂ. ನಾನು ಬರ್ತೀನಪ್ಪ, ಅದು ಇದು ಸ್ವಲ್ಪ ತೆಗಿಯೋಕ್ಕಿದೆ, ಮನೇಲಿ ಸಾಮಾನಿಲ್ಲ. ನಾನು ಅಷ್ಟೇ ಬೆಳಗ್ಗೆ ಫೋನ್ ಮಾಡಿ ಹೇಳ್ತೀನಿ ಯಾವುದಕ್ಕೂ. ನಾನು ಬರ್ತಿದ್ದೆ, ನಾನು ಹೊರಟೋದು ನೋಡ್ಬಿಟ್ಟು ನಮ್ಮ ಅತ್ತೆಯವರು ಬಂದ್ಬಿಡ್ತಾರೆ. ಏನು ಎಲ್ಲಿಗೆ ಹೋಗ್ತಿದ್ಯಾ, ನಾನು ಬರ್ತೀನಿ, ನಾನು ಟೌನಿಗೆ ಹೋಗ್ಬೇಕು, ಅದು ತಗೋಬೇಕು ಇದು ತಗೋಬೇಕು ಅಂತ ನನ್ನಿಂದ ಬಂದ್ಬಿಡ್ತಾರೆ. ಆಮೇಲೆ ಅಲ್ಲಿ ಬಂದು ತಲೆ ತಿಂತಾರೆ. ಅದಕ್ಕೆ ಭಯ ಸ್ವಲ್ಪ ಬರೋಕ್ಕೆ ನೋಡ್ತೀನಿ. ಅವರು ಬರಲ್ಲ ಬರ್ತಾರ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಹಾಂ, ನಿಮ್ಮ ಅತ್ತೆಯವ್ರಂತೂ ಸೂಪರ್ ಬಿಡಿ. ಸರಿ ಗೀತಾ, ಆಮೇಲೆ ಬನ್ನಿ ಮನೆ ಕಡೆ, ನಾನು ಈಗ ಹೋಗ್ತೀನಿ, ಟೈಮ್ ಆಯಿತು. ಬನ್ರೋ. ನನಗೂ ಸ್ವಲ್ಪ ಕೆಲಸ ಇದೆ, ಸೌದೆ ತಂದು ಹಾಕ್ಬೇಕು. ಸರಿ ಆಯಿತು, ನಾನು ಮತ್ತೆ ಬರ್ತೀನಿ.